ನಮಸ್ಕಾರ. ಎಲ್ಲ ನಮ್ಮ ತುಂಗಭದ್ರಾ ಅಣೆಕಟ್ಟಿನ ರೈತರಿಗೆ, ಕರ್ನಾಟಕ ರಾಜ್ಯದ ಎಲ್ಲ ರೈತ ಬಂಧುಗಳಿಗೆ ಒಂದು ಸಂಭ್ರಮ ಆಚರಣೆಯ ಪವಿತ್ರವಾದಂತಹ ದಿನ. ಕಳೆದ ವರ್ಷ 19ನೇ ಗೇಟು ಹಾರ್ ಹೋದಾಗ ಕೇವಲ 6 ದಿನದಲ್ಲೇ ಮತ್ತೆ ಅಳವಡಿಸಿ ದಾಖಲೆಯನ್ನ ನಿರ್ಮಾಣವನ್ನ ಮಾಡಿದ್ದೆ. ಬೇಕಾದಷ್ಟು ಟೀಕೆಗಳನ್ನು ಎದುರಿಸಿದ್ದೇವೆ. ಅಂದು ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋ ಒಂದು ಮಾತನ್ನ ತಮ್ಮ ಮುಂದೆ ಹೇಳಿದ್ದೆ. ಇವತ್ತು ಮತ್ತೆ ಎಲ್ಲ 33 ಗೇಟ್ಗಳನ್ನ ಈಗಾಗಲೇ ಮತ್ತೆ ಹೊಸ ಗೇಟ್ಗಳನ್ನ ಅಳವಡಿಸಿದ್ದೇವೆ. ಇದೇ 25ನೇ ತಾರೀಕು ಜೂನ್ ಶ್ರೀ ರಾಮಲಿಂಗಾರೆಡ್ಡಿ ಅವರ ಮುಖಂಡತ್ವದಲ್ಲಿ ಈ ಕಾರ್ಯಕ್ರಮ ನಿರ್ವಹಿಸಿದೆ. ಕೇಂದ್ರ ಸಚಿವರಾದಂತಹ CR ಪಾಟೀಲ್ ರವರು ಈ ಸಂಭ್ರಮ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನನ್ನ ಜೊತೆಯಲ್ಲಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಮತ್ತು ರೇವಂತ್ ರೆಡ್ಡಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ರೈತರ ಬದುಕನ್ನ ಹೊಸ ರೂಪವನ್ನು ಗಳಿಸಲಿಕ್ಕೆ ತಾವೆಲ್ಲ ಶುಭವನ್ನು ಕೋರಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮಸ್ಕಾರ. ಸಾರ್ವಜನಿಕರು ಹಾಗೂ ಸಮಾಜದ ಅನೇಕ ಸಿವಿಲ್ ಸೊಸೈಟಿ ಆಕ್ಟಿವಿಸ್ಟ್ಗಳು ಏನು ಹೇಳಿದ್ರು ಅಂದರೆ, ಇದೆಲ್ಲ ಸರಿ ಎನ್ಫೋರ್ಸ್ಮೆಂಟು, ಆದರೆ ನೀವು ಫುಟ್ಪಾತಲ್ಲಿ ಓಡಾಡಿ ಅಂದರೆ ಕೆಲವು ಕಡೆ ಅಲ್ಲಿ ಸ್ಲ್ಯಾಬ್ ಮುರಿದೋಗಿರುತ್ತೆ, ಕೆಲವು ಕಡೆ ಪಾದಚಾರಿ ಮಾರ್ಗ ಓಡಾಡೋದಕ್ಕೆ ಅಲ್ಲಿ ಸರಿ ಇರೋದಿಲ್ಲ, ಲೆವೆಲ್ ಇರೋದಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಇವತ್ತು ಎಲ್ಲ ಕಾರ್ಪೊರೇಷನ್ ಕಮಿಷನರ್ಸ್ ಹತ್ರ ಮಾತಾಡಿ ಇದಕ್ಕೆ ಅವರು 70 ಕೋಟಿ ರೂಪಾಯಿಯನ್ನು ಈ ಪಾದಾಚಾರಿ ಮಾರ್ಗಗಳ ರಿಪೇರಿಗೆ ಉಪಯೋಗಿಸ್ಬೇಕು. ಈ ಪಾದಾಚಾರಿ ಮಾರ್ಗ ಏನು ಫುಟ್ಪಾತ್ ಕನ್ಸ್ಟ್ರಕ್ಷನ್ಗೆ ಅಲ್ಲ, ಇರೋ ಫುಟ್ಪಾತ್ಗಳಲ್ಲಿ ಏನಾದರೂ ನ್ಯೂನತೆಗಳಿದ್ದರೆ ಅದನ್ನು ಸರಿಪಡಿಸ್ಲಿಕ್ಕೆ, ರಿಪೇರ್ಗೆ, ರಿಸ್ಟೋರೇಷನ್ಗೆ 5 ಕಾರ್ಪೊರೇಷನಲ್ಲಿ 70 ಕೋಟಿ ರೂಪಾಯಿ ಇದಕ್ಕೋಸ್ಕರ ಖರ್ಚು ಮಾಡಿ ಈ ಎಲ್ಲ ಫುಟ್ಪಾತ್ ಅಲ್ಲ, ಅಟ್ಲೀಸ್ಟ್ 2,000 ಕಿಲೋಮೀಟರ್ ಫುಟ್ಪಾತನ್ನು ತತ್ಕ್ಷಣ ರಿಪೇರಿ ಕೈಗೆತ್ಕೊಳ್ಬೇಕು ಅಂತ ನಾವು ಹೇಳಿದ್ದೇವೆ. ಒಬ್ಬ ಜನಪ್ರತಿನಿಧಿಯಾಗಿ ನನಗೂ ಅನಿಸುತ್ತೆ, ಬೇರೆ ಬೇರೆ ಏಜೆನ್ಸಿಗಳು ಒಂದು ಹೊಸ ರೋಡು ಟಾರ್ ಆಗಕ್ಕೆ ಕಾಯ್ತಾ ಇರ್ತಾರೆ ಅಂತ ನನಗೂ ಅನಿಸುತ್ತೆ. ಆ ಕಪ್ಪಿಗೆ ಕಾಣಿದ್ರೆ ಅವ್ರಿಗೇನು ಕಣ್ಣು ಕುಕ್ಕುತ್ತಾ ಅಂತ ನನಗೂ ಅನಿಸುತ್ತೆ. ಯಾಕಂದರೆ ಟಾರ್ ಹಾಕಿ ಸ್ವಲ್ಪ ದಿನಕ್ಕೆ ಆವಾಗ ಬರ್ತಾರೆ, 6 ತಿಂಗಳು ಜಲ್ಲಿ ಹಾಕಿ ಬಿಟ್ಟಿರ್ತೀವಿ. ಆವಾಗ KPTCLನವರು ಬರೋದಿಲ್ಲ, ಬೆಸ್ಕಾಮು ಬರೋದಿಲ್ಲ, ಇವ್ರು ಯಾರೋ OFCನವರು ಬರೋದಿಲ್ಲ, BWSSBನವರು ಬರೋದಿಲ್ಲ, ಗೇಲವರು ಬರೋದಿಲ್ಲ. ಟಾರ್ ಹಾಕಿ ಮುಗಿದ ಕೂಡಲೇ ಒಂದು ಲೈನ್ ಹಾಕಿದ ಕೂಡಲೇ ಎಲ್ಲರೂ ಬರ್ತಾರೆ ಅಗಿಬೇಕು ಅಂತ. ಇದು ಇವತ್ತಲ್ಲ. ಬಹುಶಃ ರಾಮಕೃಷ್ಣ ಹೆಗಡೆ ಅವರು CM ಆಗಿದ್ದ ಕಾಲದಿಂದ ನಾನು ಒಬ್ಬ ಸ್ಕೂಲ್ ಹುಡುಗ ಇದ್ದಾಗಿಂದ ಈ ಮಾತು ಕೇಳ್ತಾನೇ ಇದ್ದೀನಿ. ಇದು ಕೋಆರ್ಡಿನೇಷನ್ ಅಂತ ಅವತ್ತಿಂದನೂ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಇವತ್ತಿಗೂ ಏನಾಗ್ಬಿಟ್ಟಿದೆ, ಶಾರ್ಟ್ ಲೀಸ್ ಅಗ್ರಿಮೆಂಟ್ ತಗೊಂಡಿದ್ದಾರೆ, ಗುತ್ತಿಗೆ ತಗೊಂಡಿದ್ದಾರೆ ಒಂದಷ್ಟು ಜನ. ಯಾಕೆಂದ್ರೆ ಇನ್ನೂ ಸಚಿವ ಸಂಪುಟ ಫುಲ್ಫಿಲ್ ಆಗಿಲ್ಲ. ಯಾರು ಅತಿ ಹೆಚ್ಚು ಕುಮಾರಸ್ವಾಮಿನ, ನಿಖಿಲ್ ಕುಮಾರಸ್ವಾಮಿನ ಬೈತಾರೆ ಅವ್ರಿಗೆ ಮಾರ್ಕ್ಸ್ ಬರ್ಕತ್ತವ್ರೆ ಕೂತ್ಕೊಂಡು ಮುಖ್ಯಮಂತ್ರಿ ಡಿಸ್ಟಿಂಕ್ಷನ್ ಅಲ್ಲಿ ಕೊಟ್ಟು, ಯಾರು ಪಾಸ್ ಆಗ್ತಿರೋ, ಯಾರು ಅತಿ ಹೆಚ್ಚು ಬೈತಿರೋ ಅವ್ರಿಗೆ ಒಳ್ಳೆ ಸ್ಥಾನ ಕೊಡ್ತೀನಿ ಅಂತ ಬಹುಶಃ ಮುಖ್ಯಮಂತ್ರಿಗಳು ಹೇಳ್ದಂಗಿದೆ. ಆ ಪುಂಡು ಪೋಖ್ರಿಗಳಿಗೆಲ್ಲ ನಾವು ಉತ್ತರ ಕೊಡಲ್ಲ, ಅವ್ರಿಗೆ ಯಾರು ಕೊಡ್ಬೇಕು ಅವ್ರು ಕೊಡ್ತಾರೆ. ಒಂದ್ಸಲಿ ಸಚಿವ ಸಂಪುಟ ಆಗ್ಲಿ, ಯಾರ್ಯಾರು ಮಂತ್ರಿ ಸ್ಥಾನದ ಒಳಗಡೆ ಇರ್ತಾರೆ, ಯಾರ್ಯಾರು ಹೊರಗಡೆ ಇರ್ತಾರೆ, ಆಮೇಲೆ ಇವತ್ತಿರ್ತಕ್ಕಂಥ ನಡೆಗಳೇನಿದೆ, ನಾಳೆ ಏನಾಗ್ತದೆ ಅನ್ನೋದು ಬಹುಶಃ ಸಾರ್ವಜನಿಕ ವಲಯದು 4 ಗೋಡೆ AC ರೂಮಲ್ಲಿ ಕೂತ್ಕೊಂಡು ಕಾಫಿ ಕುಡ್ಕೊಂಡು ಮಾತಾಡಿ ಸೆಟಲ್ಮೆಂಟ್ ಮಾಡ್ತಕ್ಕಂಥದ್ದು ಬೇಡ. ಇಲ್ಲಿ ಆಗಿರ್ತಕ್ಕಂಥದ್ದು ಬಾಧಿತ ಪ್ರದೇಶಗಳೇನಿದೆ ಅಲ್ಲಿ ರೈತರು ಸಂಕಷ್ಟದಲ್ಲವರು ಯಾವನು ಇಲ್ಲಿವರೆಗೂ ಬಂದಿಲ್ಲ, ಯಾರು ರೈತರು ಒಪ್ಪಿಗೆ ತಗೊಂಡಿಲ್ಲ, ಯಾವ ಅಧಿಕಾರಿಗಳು ಬಂದಿಲ್ಲ, ಯಾವ ಜನಪ್ರತಿನಿಧಿಗಳು ಬಂದಿಲ್ಲ, ಬಂದು ಅವ್ರ ಕನ್ಸೆಂಟ್ ಪಡೆಯುವಂತ ಕೆಲಸ ಆಗ್ಲಿ ಅಂತಕ್ಕಂಥದ್ದಕ್ಕೆ ಆಹ್ವಾನ ಕೊಟ್ಟಿದ್ದೀವಿ. ಇನ್ನೊಂದು ಮಾತು, ಸಂಘರ್ಷಕ್ಕೆ ಯಾಕೆ ರೆಡಿ ಮಾಡ್ಕೊಡ್ತೀರಿ? ಕುಮಾರಸ್ವಾಮಿ ಅವರು ಒಂದ್ 5 ಜನ ತಂಡ ಕರ್ಕ ಬನ್ನಿ ಅಂತಾರಲ್ಲ, ನಮ್ಗೆ ಯಾವ್ದು ತಂಡ ಇಲ್ಲ ಸ್ವಾಮಿ. ತಂಡ ಇರ್ತಕ್ಕಂಥದ್ದು ನಿಮ್ಗೆ ಇರ್ತಕ್ಕಂಥವ್ರು ಪಾಪ ನಿಮ್ಮನ್ನ ಇಂಪ್ರೆಸ್ ಮಾಡಿ ಸಚಿವ ಸ್ಥಾನ ಗಿಟ್ಸ್ಕೋಬೇಕಾಗಿರೋರು ನಿಮ್ಮಿಂದ ಇರ್ತಕ್ಕಂಥವ್ರು. ನಾವು ಕ್ಲಿಯರ್ ಆಗಿ ಹೇಳ್ತೀವಿ, ಒಂದು ಜರ್ಮನ್ ಟೆಂಟ್ ಹಾಕಿ, ಒಂದು ಯಾರ್ಯಾರು ಪಾಣಿದಾರ ಇದ್ದಾರೆ, ಯಾರ್ಯಾರು ಆಧಾರ್ ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ ಕೂರಿಸಿ, ಪರ ಯಾರಿದ್ದಾರೆ, ವಿರೋಧ ಪರ ಎರಡು ಕಡೆ ಕೂರಿಸ್ಕೊಂಡು ಒಂದು ಬ್ಯಾರಿಕೇಡ್, ಒಂದು ಸಿಸ್ಟಮ್ ಮಾಡಿ. ನಮ್ಮ ಕಾರ್ಯಕರ್ತರು ಬರಲ್ಲ, ಅವ್ರ ಕಾರ್ಯಕರ್ತರು ಅವ್ರ ಚೇಲಗಳು ಬೇಕಾದ್ರೆ ಕರ್ಕೊಂಡು ಕೂರಿಸ್ಕೊಳ್ಳಿ, ಅವರು ನಮ್ದೇನು ಅಭ್ಯಂತರ ಇಲ್ಲ. ಮಾತಾಡೋಣ ರೈತರ ಸಮ್ಮುಖದಲ್ಲಿ, ಸತ್ಯಾಸತ್ಯತೆ ಏನಿದೆ, ಎಷ್ಟು ಜನ ಕೊಡಕ್ ರೆಡಿ ಇದ್ರೆ ಪ್ರಾಜೆಕ್ಟ್ ಮಾಡ್ಲಿ ಸ್ವಾಮಿ, ನಾವೇನು ಹಿಡ್ಕೊಂಡು ಕೂತಿದೀವ? ವಿರೋಧ ಇದ್ರೆ ಅದು ಉತ್ತರ ಕೊಡ್ಲಿ ರೈತರಿಗೆ. ದೇಶದಲ್ಲಿ ಮುಖ್ಯಮಂತ್ರಿಗಳು 1000 ಕೋಟಿ ಅನೌನ್ಸ್ ಮಾಡ್ತಾರೆ, 550 ಕೋಟಿ ಅನೌನ್ಸ್ ಮಾಡ್ತಾರೆ, 450 ಕೋಟಿ ಅನೌನ್ಸ್ ಮಾಡ್ತಾರೆ, 7 ಕೋಟಿ, 12 ಕೋಟಿ, 750 ಕೋಟಿ, 1100 ಕೋಟಿ, 2200 ಕೋಟಿ, 4000 ಕೋಟಿ, 1241 ಕೋಟಿ, 4800 ಕೋಟಿ, 5500 ಕೋಟಿ. ಇದೆಲ್ಲ ಒಂದೇ ಪ್ರಾಜೆಕ್ಟ್ ಬೇರೆ ಬೇರೆ ಟೈಮ್ ನಲ್ಲಿ ನೀವು ಅನೌನ್ಸ್ ಮಾಡ್ತಾ ಇದ್ದೀರೋ,
ಅಥವಾ ಇದೆಲ್ಲ ಬೇರೆ ಬೇರೆ ಟೈಮ್ ನಲ್ಲಿ ಅನೌನ್ಸ್ ಮಾಡಿರುವಂತ ಬೇರೆ ಬೇರೆ ಹೆಡ್ಡಿಂಗ್ಸ್? ಏನಿದು? ಎಲ್ಲಿ ಹೋಗ್ತಾ ಇದೆ ಈ ದುಡ್ಡು? ಅನೌನ್ಸ್ಮೆಂಟ್ ಅಂತೂ ಮಾಡ್ತಾ ಇದ್ದೀರಿ, ದುಡ್ಡಂತೂ ರಿಲೀಸ್ ಮಾಡ್ತಿದೀವಿ ಅಂತ ಹೇಳ್ತಿದ್ದೀರಿ, ಗುಂಡಿ ಅಂತೂ ಹೋಗ್ತಾ ಇಲ್ವಲ್ಲ. ಅಮೌಂಟ್ ರಿಲೀಸ್ ಪರ್ಮನೆಂಟ್, ರಿಲೀಫ್ ಮಾತ್ರ ಟೆಂಪರರಿ. ನಾನು ಕೃಷ್ಣ ಬೈರೇಗೌಡರ ಹತ್ರ ನಿನ್ನೆ ಆಗ್ರಹ ಮಾಡಿದ್ದೀನಿ, 30 ದಿನಗಳ ಒಳಗಡೆ ಬೆಂಗಳೂರಿನ ಗುಂಡಿಗಳ ಸಮಸ್ಯೆ ಮತ್ತು ಬೆಂಗಳೂರಿನ ರಸ್ತೆಗಳಿಗೆ ಕಳೆದ 3 ವರ್ಷದಲ್ಲಿ ನಿಮ್ಮ ಸರ್ಕಾರ ಎಷ್ಟು ದುಡ್ಡನ್ನ ಖರ್ಚು ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ಶ್ವೇತ ಪತ್ರ ಹೊರಡಿಸಬೇಕು. ಇದು ನಮ್ಮ ದುಡ್ಡು, ಬೆಂಗಳೂರಿನ ಟ್ಯಾಕ್ಸ್ ಪೇಯರ್ಸ್ ಕಟ್ಟಿರುವಂತ, ಸಾರ್ವಜನಿಕರು ಕಟ್ಟಿರುವಂತ ದುಡ್ಡು. ಇದು ಬಹಳ ಒಳ್ಳೆ ಇಂಟೆನ್ಷನ್ ನಿಂದ ಬೆಂಗಳೂರಿನ ಚೇಂಜ್ ಮಾಡಬೇಕು ಅನ್ನುವಂತ ಒಂದು ಕಾಳಜಿಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಹಾಯ ಮಾಡಬೇಕು ಅಂತ ಈ ಸಜೆಷನ್ಸ್ ಕೊಡ್ತಾ ಇರೋದು ನಾವು, ಸಿಸ್ಟಮ್ ಚೇಂಜ್ ಆಗಬೇಕು ಅಂತ. ಯಾರೋ ಒಬ್ಬ ಸಸ್ಪೆಂಡ್ ಮಾಡಿಬಿಟ್ರೆ, ಒಬ್ಬ AEನೋ ಇಡೀ ಬೆಂಗಳೂರು ವ್ಯವಸ್ಥೆ ಪರಿವರ್ತನೆ ಆಗಲ್ಲ. ಜನಕ್ಕೆ ಇನ್ಫಾರ್ಮೇಶನ್ ಕೊಡಬೇಕು. ನನ್ನ ರೋಡ್ ಹಿಸ್ಟ್ರಿ, ಈ ರಸ್ತೆ ಯಾವಾಗ ಲಾಸ್ಟ್ ಹಾಕಿದ್ರು, ಈ ರಸ್ತೆಯಲ್ಲಿ ಯಾವಾಗ, ಈಗಿರುವಂಥ ರಸ್ತೆ ಪೀರಿಯಡ್, ಮೇಂಟೆನೆನ್ಸ್ ಪೀರಿಯಡ್ ಎಷ್ಟು ದಿವಸ ತನಕ ಇದೆ, ಇದನ್ನ ಬೆಂಗಳೂರಿನಲ್ಲಿರುವಂಥ ಟೆಕ್ ಟ್ಯಾಲೆಂಟಿಗೆ ನೀವು 1 ವಾರದಲ್ಲಿ ಈ ಡ್ಯಾಶ್ ಬೋರ್ಡ್ನ ನೀವು ರೆಡಿ ಮಾಡ್ಬೋದು. ಒಂದೇ 1 ವಾರದಲ್ಲಿ ಅಷ್ಟು ಜನ ವಾಲಂಟಿಯರ್ಸ್ ಬರ್ತಾರೆ, ಬೆಂಗಳೂರಿನಲ್ಲಿ ಇದನ್ನು ನಾವು ಮಾಡ್ಕೊಡ್ತೀವಿ, ಬೆಂಗಳೂರಿಗೆ ಇದು ಉಪಯೋಗ ಆಗುತ್ತೆ ಅಂತ. 60 ದಿವಸದ ಒಳಗಡೆ ಈ ಒಂದು ಲೈವ್ ಡ್ಯಾಶ್ ಬೋರ್ಡ್ ಮಾಡಬೇಕು. ಮಂತ್ರಿಗಳಿಗೂ ಸಹಾಯ ಆಗತ್ತೆ, ಅಧಿಕಾರಿಗಳಿಗೂ ಸಹಾಯ ಆಗತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಯಾರ ದುಡ್ಡಲ್ಲಿ ಈ ಎಲ್ಲ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆಯೋ ಆ ಬೆಂಗಳೂರಿನ ನಾಗರಿಕನಿಗೆ ನನ್ನ ದುಡ್ಡು ಎಲ್ಲಿ ಹೋಗ್ತಾ ಇದೆ, ಏನು ಕೆಲಸ ಆಗ್ತಾ ಇದೆ, ಯಾರು ಎಲ್ಲಿ ಖರ್ಚು ಮಾಡ್ತಾ ಇದ್ದಾರೆ, ಅದನ್ನು ನಾನು ಯಾರನ್ನ ಪ್ರಶ್ನೆ ಮಾಡಬೇಕು ಅನ್ನುವಂಥ ಒಂದು ಅಕೌಂಟಬಿಲಿಟಿ ಸಿಗತ್ತೆ. ಸಿಟಿಸನ್ಸಿಗೆ ಎಂಪವರ್ಮೆಂಟ್ ಸಿಗತ್ತೆ. ನಮ್ಮ ಮನೆ ಇರುವಂಥ ರಸ್ತೆಯಲ್ಲಿ 4 ರೋಡ್ನಲ್ಲಿ ಯಾವುದೋ ಒಂದು ಕೆಲಸ ಆಗ್ತಾ ಇದೆ, ಸುಮ್ಮನೆ ಯಾವುದೋ ರಸ್ತೆ ಈಗ ಓಪನ್ ಆಗಿ ಮೊನ್ನೆ ನಿಮ್ಮ ಟಿವಿಗಳಲ್ಲೇ ಬಂತು, ಕಡಬಗೆರೆ ಚಲಗಟ್ಟ ರಸ್ತೆ ಇನಾಗ್ರೇಷನ್ಗಿಂತ ಮುಂಚೆನೇ ಕುಸ್ತೋಗ್ಬಿಡ್ತು. ಒಂದ್ ರೀತಿ ನೋಡಿದ್ರೆ ಒಂದೊಂಥರ ಜನಾನುರಾಗಿ ಸರ್ಕಾರ ಅಂತಾನೆ ಅನ್ಸುತ್ತೆ. ಏಕೆಂದ್ರೆ ಈಗ ಅಕಸ್ಮಾತ್ ಏನಾದರೂ ಶುರುವಾದ ಮೇಲೆ ಅದು ಕುಸ್ತಿದ್ದಿದ್ರೆ ಹಾನಿ, ಜೀವಾಪಾಯ ಇವು ಎಲ್ಲ ಇರ್ತಾ ಇತ್ತು, ಪರಿಹಾರ ಕೊಡಬೇಕಾಗಿರೋದು ಇದೆಲ್ಲ ಇರೋದು. ಇದು ಶುರುವಾಗಕ್ಕಿಂತ ಮುಂಚೆನೇ ಕುಸ್ತೋಗ್ಬಿಟ್ಟಿರೋದ್ರಿಂದ ಇದು ಒಂಥರ ಜನರನ್ನ ಹಿತಾಸಕ್ತಿ ಮನಸ್ಸಲ್ಲಿ ಇಟ್ಕೊಂಡೇನೆ ಮಾಡ್ದಂಗಿದೆ ಅಂತಲೂ ಅನ್ಸುತ್ತೆ. ಆದರೆ ಇದು ಎಷ್ಟು ದಿವಸ ಇದೇ ಥರ ವ್ಯವಸ್ಥೆ ನಡೆಯೋದು? ನಾನು ವ್ಯಂಗ್ಯವಾಗಿ ಇವಾಗ ಹೇಳಿದ್ದೀನಿ, ಬಟ್ ದಿಸ್ ಇಸ್ ಹೌ ಅನ್ಫಾರ್ಚುನೇಟ್ಲಿ ದ ಸಿಸ್ಟಮ್ ಹ್ಯಾಸ್ ಬಿಕಮ್. ಸೊ ಬೆಂಗಳೂರಿನ ನಾಗರಿಕರಿಗೆ ನನ್ನ ಏರಿಯಾ, ನನ್ನ ವಾರ್ಡು, ನನ್ನ ರಸ್ತೆ, ಯಾರು ಅದನ್ನು ಮಾಡ್ತಾ ಇದ್ದಾರೆ, ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀರಿ, ಇದರ ಇನ್ಚಾರ್ಜ್ ಇಂಜಿನಿಯರ್ ಯಾರು, ಕಾಂಟ್ರಾಕ್ಟರ್ ಯಾರು, ಇದರ ಮೇಂಟೆನೆನ್ಸ್ ಪೀರಿಯಡ್ ಏನು, ಡಿಫೆಕ್ಟ್ ಲಯಬಿಲಿಟಿ ಪೀರಿಯಡ್ ಎಷ್ಟು ದಿವಸ, ಅಷ್ಟು ಒಳಗಡೆ ಆಗಲಿಲ್ಲ, ಅದು ಏನಾರೋ ಕೆಟ್ಟೋಯ್ತು, ಹಾಳಾಯಿತು ರಸ್ತೆ ಅಂತಂದರೆ ಯಾರನ್ನ, ಹೂ ಶುಡ್ ಬಿ ಹೋಲ್ಡ್ ಅಕೌಂಟಬಲ್? ಈ ಪ್ರಶ್ನೆಗೆ ಜನಕ್ಕೆ ಉತ್ತರ ಕೊಡಿ, ಸಿಸ್ಟಮ್ಯಾಟಿಕ್ ಆಗಿ ಉತ್ತರ ಕೊಡಿ. ನಾನು ನಿಮ್ಮ ಸರ್ಕಾರ ಅನೌನ್ಸ್ ಮಾಡಿರುವಂಥ ಪ್ರಾಜೆಕ್ಟ್ಗಳ ಹೆಡ್ಲೈನ್ನ ಕೊಟ್ಟಿದ್ದು, ಕೇವಲ 1 ವರ್ಷದಲ್ಲಿ ಇಷ್ಟು ಸಾವಿರಾರು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದ್ದೀವಿ. ಒಂದೊಂದು ಸತಿ ಒಂದೊಂದು ನಂಬರು. ಬಹುಶಃ ಅಧಿಕಾರಿಗಳನ್ನೇ ಕರೆದು ನೀವು ಯಾವ ನಂಬರು ಏನು ಒಂದ್ಸತಿ ಒಟ್ಟಿಗೆ ಕೊಡಿ ಅಂತಂದ್ರೆ ಅವರೇ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಇದನ್ನು ಡಿಸೆಂಬರಲ್ಲಿ ಹಿಂಗೆ ಹೇಳಿದ್ರಿ, ಅಕ್ಟೋಬರಲ್ಲಿ ಹಿಂಗೆ ಹೇಳಿದ್ರಿ, ಸೆಪ್ಟೆಂಬರಲ್ಲಿ ಹೇಳಿದ್ರಿ, ಯಾವ್ದು ಏನು ಅಂತ. ಪ್ಲೀಸ್ ರಿಲೀಸ್ ಅ ವೈಟ್ ಪೇಪರ್, ಪ್ಲೀಸ್ ಲಾಂಚ್ ಡ್ಯಾಶ್ ಬೋರ್ಡ್, ಲೈವ್ ಡ್ಯಾಶ್ ಬೋರ್ಡ್, ಏನು ನಡೀತಾ ಇದೆ ಏನು ಅನ್ನೋದನ್ನು ಮಾಡಬೇಕು. ಒಬ್ಬ ಒಕ್ಕಲಿಗ ಸಮುದಾಯದ ಮುಖಂಡ ಮುಖ್ಯಮಂತ್ರಿ ಆಗಿರುವಂಥದ್ದು ನೀವು ಸಹಿಸ್ತಾ ಇಲ್ಲ. ಇದು ದುರಂತ. ನಿಮ್ಮ ಜಮೀನಿಗೋಸ್ಕರ, ರಾಜಕೀಯಕ್ಕೋಸ್ಕರ DK ಶಿವಕುಮಾರ್ ಅವರ ಪಾಪ್ಯುಲಾರಿಟಿನ ಕಮ್ಮಿ ಮಾಡುವಂಥ ದೃಷ್ಟಿನಲ್ಲಿ ನೀವು ಕೆಲಸ ಮಾಡ್ತಾ ಇದ್ದೀರಿ. ಈಗ DK ಶಿವಕುಮಾರ್ ಅವರು 26ನೇ ತಾರೀಕು ನೀವು ಬೆಳಿಗ್ಗೆ 11 ಗಂಟೆಗೆ ದಯಮಾಡಿ ವಿಧಾನಸೌಧಕ್ಕೆ ಬನ್ನಿ, ವಿಧಾನಸೌಧದಲ್ಲಿ ಕೂತ್ಕೊಂಡು ನಾವಿಬ್ಬರು, ನೀವು ಮತ್ತು ನಿಮ್ಮ ಜೊತೆಯಲ್ಲಿ ಒಂದು 5 ಜನ ಸುಪ್ರೀಂ ಕೋರ್ಟ್ ಲಾಯರ್ನ ಬೇಕಾದ್ರೆ ಕರ್ಕೊಂಬನ್ನಿ, ಕೂತು ನಾವು ಚರ್ಚೆ ಮಾಡಿ ಏನು ಅನ್ನುವಂಥದ್ದು ಕಂಡಿಡ್ಕೊಂಡು ಆದಮೇಲೆ ನಾವು ರೈತರ ಹತ್ರ ಹೋಗಿ ರೈತರನ್ನ ಕನ್ವಿನ್ಸ್ ಮಾಡುವಂಥದ್ದು, ಇಲ್ಲ ರೈತರಿಗೆ ಏನು ಹೇಳಬೇಕು ಅದು ಹೇಳುವಂಥ ಕೆಲಸವನ್ನು ಮಾಡೋಣ ಅಂತ ಒಂದು ಪತ್ರವನ್ನು ಬರೆದ್ರೆ, 26ನೇ ತಾರೀಕು ನಂದು ಬೇರೆ ಯಾವುದೋ ಕಾರ್ಯಕ್ರಮಗಳಿದಾವೆ, ಅದಕ್ಕೋಸ್ಕರ
ಕಡೆ ಬರೋಕ್ಕಾಗ್ತಾಯಿಲ್ಲ, 27ನೇ ತಾರೀಕು ಇಟ್ಕೊಳ್ಳಿ. 27ನೇ ತಾರೀಕು ನೀವು ಬಿಡದಿ ಟೌನಲ್ಲಿರುವಂಥ ಯಾವುದೋ ಒಂದು ಹಳ್ಳಿಗೆ ಆ ಜಾಗಕ್ಕೆ ಬರಬೇಕು ನೀವು ಅನ್ನುವಂಥದ್ದು ಹೇಳುವಂಥ ಕೆಲಸವನ್ನು ಮಾಡ್ತಾರೆ. ಅಂದರೆ ಇದು ಅರ್ಥ ಏನು? ಹಿಟ್ ಆ್ಯಂಡ್ ರನ್ ಮಾಸ್ಟರ್. ಕುಮಾರಸ್ವಾಮಿಯವರು ಈಸ್ ವೆರಿ ಪಾಪ್ಯುಲರ್ ಆ್ಯಂಡ್ ಫೇಮಸ್ ಇನ್ ದ ಕಂಟ್ರಿ ಆಸ್ ಅನ್ ಹಿಟ್ ಆ್ಯಂಡ್ ರನ್ ಮಾಸ್ಟರ್. ಬರೀ ಹಿಟ್ ಆ್ಯಂಡ್ ರನ್ ಹೇಳಿಕೆಗಳನ್ನು ಕೊಟ್ಟು ಪಲಾಯನ ಮಾಡುವಂಥ ಒಬ್ಬ ವ್ಯಕ್ತಿ ಅಲ್ಲ ಸ್ವಾಮಿ. ಅದನ್ನು ನೋಟಿಫೈ ಮಾಡಿದ್ದು 2006ನೇ ಇಸ್ವಿನಲ್ಲಿ. ಯಾರು? ನೀವು ಮುಖ್ಯಮಂತ್ರಿಗಳಾಗಿದ್ದಾಗ ನೋಟಿಫೈ ಮಾಡಿದಂಥದ್ದು. ಇಡೀ ಬಿಡದಿ, ಎಂಟೈರ್ ಬಿಡದಿಯಲ್ಲಿ ಸುಮಾರು ಒಂದು 12,000 ಎಕರೆಷ್ಟು ನೋಟಿಫೈ ಮಾಡಿ ಅವತ್ತಿಂದ ಇಲ್ಲಿವರೆಗೆ ರೆಡ್ ಝೋನ್ ಅಂತ ಡಿಕ್ಲೇರ್ ಮಾಡಿ ಅಲ್ಲಿ ರೈತರು ಅರ್ಧ ಎಕರೆ ಜಮೀನು ಕೂಡ ಮಾರಕ್ಕಾಗದೇ ಇರುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಂಥ ಕೀರ್ತಿ ನಿಮಗೆ ಸೇರಿದ್ದು. ಕುಮಾರಸ್ವಾಮಿಯವರು ದಯಮಾಡಿ ವಿಧಾನಸೌಧಕ್ಕೆ ಬನ್ನಿ, ಅದೇನು ಅಂತ ಚರ್ಚೆ ಮಾಡಿ ಆಮೇಲೆ ಬಿಡದಿಗೆ ಹೋಗುವಂಥ ಕೆಲಸವನ್ನು ಮಾಡೋಣ. ಇದು ಬಿಟ್ಬಿಡಿ.